ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದಲ್ಲಿ ಕ್ರೀಡೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೇನು ಕ್ವಾಲಿಫೈಯರ್ 2 ಸ್ಟಾರ್ಟ್ ಆಗೋ ಕೆಲವೇ ಗಂಟೆಗಳು ಬಾಕಿ ಇದೆ. ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ಪಂದ್ಯ ನಡೀತಾ ಇದ್ದು, ಗೆದ್ದವರು ಫೈನಲಲ್ಲಿ RCBನ ಎದುರಿಸ್ತವೆ. ನೋಡೋಣ ಯಾವ RCBಗೆ ಅಪೋಸಿಟ್ ಆಗಿ ಬರ್ತವೆ ಅಂತ. ಸಂಜೆ 7:00 ಚಂಡೀಗಢದ ಸ್ಟೇಡಿಯಮಲ್ಲಿ ಈ ಪಂದ್ಯ ನಡೆಯುತ್ತಿದ್ದು, ಮೊದಲು ಬ್ಯಾಟಿಂಗ್ ಮಾಡುವ ತಂಡಕ್ಕೆ ಅನುಕೂಲ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 7 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಮೊದಲು ಬ್ಯಾಟಿಂಗ್ ಮಾಡಿದವರು ಗೆದ್ದಿದ್ದಾವೆ. ಸೊ ಟಾಸ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳಬೇಕು. ಇನ್ನು ಪಂದ್ಯದ ಫೇವ್ರೇಟ್ ಅಂದರೆ ಅದು ವೈಭವ್ ಸೂರ್ಯವಂಶಿ. ಏನು ಬ್ಯಾಟಿಂಗು! 15 ವರ್ಷ ಅಂದರೆ ನಂಬೋಕೆ ಆಗಲ್ಲ. 15 ವರ್ಷಕ್ಕೆಲ್ಲ ಗೇಲ್ ಹೊಡೆದು ಸಿಕ್ಸ್ಗಳ ದಾಖಲೆನೇ ಮುಗಿದು ಹಾಕೋದ್ನಲ್ಲ ಲಾಸ್ಟ್ ಮ್ಯಾಚು. ಏನು ಹೊಡಿತಾನೆ, 6 4 ಮುಗಿಸ್ತಾನೆ ಪಂದ್ಯನ. ಎಷ್ಟು ಬೇಗ ಈ ಹುಡುಗನ ಔಟ್ ಮಾಡ್ತಾರೋ ಅಷ್ಟು GTಗೆ ಒಳ್ಳೆಯದು. ಬಟ್ GT ಯಾವ ಬಾಲ್ಗೆ ಯಾವ ಥರ ಔಟ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ಇರೋದು. ಎಲ್ಲ ಬಾಲ್ಗೂ ಹೊಡಿತಾರೆ. ಸ್ಪೀಡ್ ಬೌಲರ್ ಆಪೋಸಿಟ್ ಬೌಲರ್ ಯಾವ ಅಂತಲೇ ತಲೆ ಕೆಡ್ಸ್ಕೊಳಲ್ಲ. ಟಾಪ್ ಕ್ಲಾಸ್ ಬೌಲರ್ಗೂ ಫಸ್ಟ್ ಬಾಲೇ 6 ಹೊಡಿತಾನೆ. ಇನ್ನು ಟೀಮ್ಸ್ ಬಗ್ಗೆ ಮಾತಾಡೋದಾದರೆ 2 ಟೀಮ್ ಒಂಥರ ಈಕ್ವಲ್ ಆಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡೂ ಲೈನಪ್ ಇದೆ. ರಾಜಸ್ಥಾನ್ ಕಡೆ ನೋಡೋದಾದರೆ ಓಪನರ್ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ. ಅದರಲ್ಲೂ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡೋಷ್ಟೇ ಇಲ್ಲ. ಇನ್ನು ನಂತರ ಧ್ರುವ್ ಜುವೆಲ್ ಇದ್ದಾವೆ. ವಿಯನ್ ಪರಾಗ್ ಇದ್ದಾವೆ, ನಾಯಕ ವಿಯನ್ ಪರಾಗ್. ಇನ್ನು ಬೌಲಿಂಗಲ್ಲಿ ಜೋಫ್ರಾ ಆರ್ಚರ್ ಮೊದಲ ಓವರ್ನಲ್ಲೇ ವಿಕೆಟ್ ತಂದು ಕೊಡ್ತಾ ಇದ್ದಾವೆ. ಸೊ ಒಳ್ಳೆ ಇದೆ ಅನ್ಬೋದು. ಇನ್ನು ಈ ಕಡೆ GT ಕೂಡ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಇದ್ದಾವೆ. ಇಬ್ಬರು ಸಾಯಿ ಸುದರ್ಶನ್ ಹಾಗೂ ನಾಯಕ ಶುಭ್ಮನ್ ಗಿಲ್ ಇಬ್ಬರು ಟಾಪ್ ರನ್ ಸ್ಕೋರರ್ ಆಗಿದ್ದಾವೆ. ಸೆಕೆಂಡ್ ಮತ್ತು ಥರ್ಡ್ ಇರಬೇಕು ಮೋಸ್ಟ್ಲಿ. ಬೌಲಿಂಗಲ್ಲಿ ಮೊಹಮ್ಮದ್ ಸಿರಾಜ್, ಕರ್ಗೀಸ್ ರಬಾಡೋ, ಕನ್ನಡಿಗ ಪ್ರಸಿದ್ಧ ಕೃಷ್ಣ ಎಲ್ಲ ಇದ್ದಾವೆ. ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಇನ್ನು 2 ತಂಡಗಳ ಮೇಯ್ನ್ ಡ್ರಾಬ್ಯಾಕ್ ಅಂದರೆ ಮಿಡಲ್ ಆರ್ಡರ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಔಟ್ ಆಗಿಬಿಟ್ರೆ ಸಡನ್ನಾಗಿ ಎಲ್ಲ ಟೀಮ್ಸ್ ಬಿದ್ದೋಗುತ್ತೆ ಅಂತ ಹೇಳ್ಬೋದು. ಮಿಡಲ್ ಆರ್ಡರ್ ಒಳ್ಳೆ ಬ್ಯಾಟ್ಸ್ಮನ್ಸ್ ಯಾವ ಇಲ್ಲ. 2 ಟೀಮಲ್ಲೂ ಅದೊಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ನೋಡೋಣ ಗೈಸ್, ಸಂಜೆ ಯಾವ ಗೆದ್ದು RCBನ ಆಪೋಸಿಟ್ ಬರ್ತದೆ ಅಂತ ಫೈನಲಲ್ಲಿ. ಯಾವೇ ಬಂದು ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳಬೇಕು. ನನ್ನ ಪ್ರಕಾರ GT ವಿನ್ ಆಗ್ಬೋದು ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಗೈಸ್. ಬಾಯ್.